ನಮಸ್ತೆ. 20/11/2025 ಗುರುವಾರ. ಈ ದಿನ ಅಮಾವಾಸ್ಯೆ ಸ್ವಲ್ಪ ಉಳಿದಿದೆ. ಅಂದರೆ ನನ್ನೇನು ಇತ್ತು, ಇವತ್ತು ಸ್ವಲ್ಪ ಉಳಿದಿದೆ. 12:16 ಆನಂತರ ಪ್ರಥಮ ಇದೆ. ಹಾಗಾಗಿ ಅಮಾವಾಸ್ಯೆ ನನ್ನೇನೇ ಸ್ಟಾರ್ಟ್ ಆಯಿತು. ಇವತ್ತಿನ ದಿನ ಪ್ರಕಾರ ನಕ್ಷತ್ರ 2 ನಕ್ಷತ್ರವಿದೆ. ಅನುರಾಧ ಅನ್ನೋದು ಒಂದು ನಕ್ಷತ್ರ, ವಿಶಾಖ ಅನ್ನೋದು ಒಂದು ನಕ್ಷತ್ರ. ವಿಶಾಖ ನಕ್ಷತ್ರ ಆದ ನಂತರ ಅನುರಾಧ ಬರುತ್ತದೆ. ವಿಶಾಖ ನಕ್ಷತ್ರ 10:58 ಆನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. 6:20 10:58 ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ. ಆನಂತರ ಸಂಜೆ 5:43 ಅನುರಾಧ ನಕ್ಷತ್ರ 1ನೇ ಪಾದ. ಸಂಜೆಯಿಂದ ಅಂದರೆ 5:43 ರಾತ್ರಿ 12:28 ಅನುರಾಧ ನಕ್ಷತ್ರ 2ನೇ ಪಾದ. ಆನಂತರ ಅಂತಂದರೆ ರಾತ್ರಿ 12:28 ಮೇಲೆ ಅನುರಾಧ ನಕ್ಷತ್ರದ 3ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಯೋಗಗಳು ನಕ್ಷತ್ರ ಪ್ರಕಾರ ನೋಡಿದ್ರೆ ಅಮಾವಾಸ್ಯೆ ಇರೋದರಿಂದ ಶುಭವಾಗಿಲ್ಲ. ಆದರೆ ಇವತ್ತಿರುವಂಥ ಈ ನಕ್ಷತ್ರ ಸಿದ್ಧಿ ಅಂದರೆ ಕಾರ್ಯಸಿದ್ಧಿ ಅಂತ ಬರುತ್ತದೆ. ಆಮೇಲೆ ಬರುವಂಥ ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರ ಆದ ನಂತರ ಬರುವ ಅನುರಾಧ ನಕ್ಷತ್ರ, ಅದು ಕಾರ್ಯಸಿದ್ಧಿ ಇದೆ. ಅಮಾವಾಸ್ಯೆ ಪ್ರಥಮ ಇದು ಇಲ್ಲ ಅಂತಂದರೆ ಶುಭ ದಿನ. ಆದರೂ ಇವತ್ತಿನ ದಿನಕ್ಕೆ ಮುಹೂರ್ತ ಕಾರ್ಯಗಳು ಏನೂ ಇಲ್ಲ. ಅಂದರೆ ಚಿಕ್ಕ ಚಿಕ್ಕ ಕಾರ್ಯಗಳು ದಿನನಿತ್ಯ ಮಾಡುವಂಥ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಅದೇ ಥರ ಯೋಗ ಶೋಭನ ಯೋಗವಿದೆ. ಇದರಲ್ಲಿ ಇವತ್ತಿನ ದಿನ 100% ಶುಭ ಸಮಯಗಳನ್ನ ನೋಡೋಣ ಮತ್ತು ಅಶುಭ ಸಮಯಗಳು. ಶುಭ ಸಮಯಗಳು ಹಂಗೆ ಅಂತಂದರೆ ಇರೋದರಲ್ಲಿ ಪರವಾಗಿಲ್ಲ ಅಂತ ಹೇಳುವ, ಅಂದರೆ ಮುಹೂರ್ತ ಕಾರ್ಯಗಳಕ್ಕಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ, ಕೋರ್ಟು, ಡಾಕ್ಟರ್ ಇಂಥದ್ಗಳಿಗೆ 7:49 10:08 ಮಧ್ಯಾಹ್ನ 1:29, ಮಧ್ಯಾಹ್ನ 3 ಗಂಟೆಯಿಂದ 3:26, ಸಂಜೆ 5:18 7:22, ರಾತ್ರಿ 9 ಗಂಟೆಯಿಂದ 11:50, ಅದೇ ಥರ ರಾತ್ರಿ 1:57 ಮೇಲೆ ಶುಭವಾಗಿದೆ. ಇದು ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. 100% ಅಶುಭ ಸಮಯವನ್ನು ನೋಡೋಣ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಇವತ್ತು 6:21 7:47 ಯಮಕಂಡ ಕಾಲವಿದೆ. 10:10 10:56 ದುರ್ಮುಹೂರ್ತ. ಮಧ್ಯಾಹ್ನ 1:31 2:58 ರಾಹುಕಾಲ. ಮಧ್ಯಾಹ್ನ 3:28 ಸಂಜೆ 5:16 ನಕ್ಷತ್ರ ವಿಷಗಡ್ಡಿಕಾ ಕಾಲ. ಸಂಜೆ 7:24 8:58 ವಿಷಕಾಲವಿದೆ. ಅದೇ ಥರ ರಾತ್ರಿ 11:52 1:55 AM ಮೃತ್ಯು. ಹಾಗಾಗಿ ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ದಿನನಿತ್ಯದ ಕಾರ್ಯಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗಿ. ಹಾಗಾಗಿ ಈ ಕಾರ್ಯಗಳನ್ನ ತಿಳಿದು ನಿಮ್ಮ ಒಳ್ಳೆಯ ಕೆಟ್ಟ ಕಾರ್ಯಗಳನ್ನು ಯಾವ ರೀತಿ ನೀವು ಮಾಡಬೇಕು ಅಂತ ಯೋಚನೆ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.